ಎಲ್ರಿಗೆ ನಮಸ್ಕಾರ. ನಮ್ಮ ದರ್ಗಾಗೆ ಅಲ್ಲಿ ಜನಾಬ್ ಹುಸೇನ್ ಸಾಹಬ್ ಇಲ್ಲಿ ಬಂದಿದ್ದಾರೆ. ನಾವು ಎಲ್ಲ ಕಮಿಟಿ ಅವರು ಸೇರಿ, ಪಾಳ್ಯ ಅವರು ಸೇರಿ ಅವರಿಗೆ ಸುಸ್ವಾಗತ ಅಂತ ಒಂದು ಶಾಲು ಹಾರೂರ್ ಅವರಿಗೆ ಬಯಸ್ತಾ ಇದ್ದೀವಿ. पूर्यांक भी अस्सलाम वालेकुम बोलता ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿರುವಂತಹ ಶಾಮೀರ್ ಮೊಹಲ್ಲಾ ಹಾಗೂ ಜಹಾಂಗೀರ್ ಮೊಹಲ್ಲಾದಲ್ಲಿರುವಂತಹ ದರ್ಗಾದಲ್ಲಿ ಇವತ್ತು ಗಂಧದ ಕಾರ್ಯಕ್ರಮದಲ್ಲಿ ನಾವಿವತ್ತೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಈ ಒಂದು ದರ್ಗಾ ಕೂಡ ನಮ್ಮ ಬಾಬಾ ಹೈದರ್ ಸಫ್ದರ್ ಆ ಕಾಲಿನಿಂದಲೂ ಕೂಡ ಶಾಮೀರ್ ಮೊಹಲ್ಲಾ ದರ್ಗಾದಲ್ಲಿ ಗಂಧದ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ಹುಟ್ಟು ಉಚಿತ, ಸಾವು ಖಚಿತ. ಎಲ್ಲರೂ ಕೂಡ ಹುಟ್ಟಿದ ಮೇಲೆ ನಾವೆಲ್ಲರೂ ಕೂಡ ಸಾಯಲೇಬೇಕು ಒಂದಲ್ಲ ಒಂದಿನ. ಆದ್ದರಿಂದ ಇವತ್ತು ಖುಷಿ ಆದ ವಿಚಾರ ಏನಪ್ಪ ಅಂದರೆ, ಯಾವುದೇ ಭೇದ ಭಾವವಿಲ್ಲದೆ ಶಾಮೀರ್ ಮೊಹಲ್ಲಾ ದರ್ಗಾದಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ದಾರೆ. ಸಾವಿರಾರು ಭಕ್ತಾದಿಗಳು ನಮ್ಮ ದರ್ಗಾಗೆ ಭೇಟಿ ಕೊಟ್ಟು ಅನ್ನದಾನವನ್ನು ಸ್ವೀಕರಿಸಿ ಹೋಗ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಶಾಮೀರ್ ಮೊಹಲ್ಲದ ನಮ್ಮ ಜಹೀರಣ್ಣ ಆಗಿರ್ಬೋದು, ನಗರಸಭೆ ಸದಸ್ಯರಾಗಿರುವಂತಹ ಅಮಾನುಲ್ಲಾ ಆಗಿರಬಹುದು, ಅಫ್ಸರಣ್ಣ ಆಗಿರಬಹುದು, ನೌಶಾದಣ್ಣ ಆಗಿರಬಹುದು. ಯಾಕೆ ಅಂದರೆ ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಒಳ್ಳೆ ಕೆಲಸಗಳು ಸಾಧ್ಯ ಆಗುತ್ತೆ. ಅದೇ ರೀತಿ ಈ ದರ್ಗಾದ ಕಮಿಟಿಯ ಎಲ್ಲ ಯುವಕರು, ಶಾಮೀರ್ ಮೊಹಲ್ಲಾದ ಎಲ್ಲ ಯುವ ಮಿತ್ರರು ಕೂಡ ಸೇರಿ ಇವತ್ತು ದರ್ಗಾದ ಗಂಧೋತ್ಸವವನ್ನು ತುಂಬ ಅದ್ಧೂರಿಯಾಗಿ ನಡೆಸ್ಕೊಡ್ತಿದ್ದಾರೆ. ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ, ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಯುವಕರಿಗೆ, ಹಾಗೆ ಈ ದರ್ಗಾವನ್ನು ಏನು ಕಮಿಟಿ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾದ ಒಂದು ಸೇವೆ ಮಾಡಲಿಕ್ಕೆ ಆ ಬಾಬಾ ಹೈದರ್ ಸಫ್ದರ್ ಗುರುಗಳು ಹಾಗೆ ಈ ದರ್ಗಾದ ಗುರುಗಳು ಎಲ್ಲರೂ ಕೂಡ ಶಾಮೀರ್ ವಲಿ ಹಜರತ್ರವರು ಎಲ್ಲರಿಗೂ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಯುವಕರು ಎಲ್ಲರೂ ಕೂಡ ಸೇರಿದ್ರೆ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು. ನಮ್ಮ ಕಾಶಿಫ್ ಆಗಿರ್ಬೋದು, ಅರ್ಷದ್ ಆಗಿರ್ಬೋದು, ಮೊಹಮ್ಮದ್ ನವಾಜ್ ಪಾಷಾಣ್ ಆಗಿರ್ಬೋದು, ನಮ್ಮ ಜುಲ್ಫಿಕರ್ ಆಗಿರ್ಬೋದು, ಅಸ್ಲಾಮಣ್ಣ ಆಗಿರ್ಬೋದು, ಜುನೇದಣ್ಣ ಎಲ್ಲ ದಯವಿಟ್ಟು, ಯಾಕಂದರೆ ಒಬ್ಬರ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ಆವಾಗಲೇ ಹೇಳಿದ್ದೀನಿ, ಹುಟ್ಟು ಉಚಿತ, ಸಾವು ಖಚಿತ. ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಾರ್ದು. ಯಾಕಪ್ಪ ಅಂದರೆ ಅನ್ನದಾನ ಶ್ರೇಷ್ಠ ದಾನ. ನಾವೆಷ್ಟೇ ಏನೇ ಸಂಪಾದನೆ ಮಾಡಿದ್ರೂ ಕೂಡ ನಾವು ಸಂಪಾದನೆ ಮಾಡಿಷ್ಟ ಅನ್ನಕ್ಕೋಸ್ಕರ. ಯಾವುದೇ ಜಾತಿ ಭೇದ ಭಾವ ಇಲ್ಲದೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಯಾವುದು ಇಲ್ಲದೆ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಸಾಗಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಹೋಗಬೇಕು ಅನ್ನೋದೇನೆ ಆ ಭಗವಂತನ ಹಜರತ್ ಆಗಿರ್ಬೋದು, ಸ್ವಾಮಿ ಆಗಿರ್ಬೋದು, ಎಲ್ಲರೂ ಕೂಡ ಅದೇ ಹೇಳೋದು. ಕುರಾನಲ್ಲಿ ಆಗಿರ್ಬೋದು, ಭಗವದ್ಗೀತೆಯಲ್ಲಿ ಆಗಿರ್ಬೋದು, ಬಜಾಯಿ ಎಲ್ಲರಲ್ಲಿ ಕೂಡ ಒಂದು ದಾರಿಯಲ್ಲಿ ಸಾಗಿ, ಒಂದು ಮಕ್ಕಳಾಗಿ ಸಾಗಿ ಅನ್ನೋದನ್ನು. ಆದ್ದರಿಂದ ಇವತ್ತು ತುಂಬ ಖುಷಿಯಾದ ದಿನ. ನಾವೆಲ್ಲರೂ ಕೂಡ ಇವತ್ತು ನಾವು ಇದೊಂದು ಆ ದರ್ಗಾದಲ್ಲಿ ಪಾಲ್ಗೊಂಡು ಇವತ್ತು 4 ಮಾತು ಮಾತಾಡ್ತೀವಿ ಅಂದರೆ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ. ಮೇಲೊಬ್ಬ ಇದ್ದಾನೆ, ಸರಿ ತಪ್ಪುಗಳು ಎಲ್ಲವೂ ಕೂಡ ನಿರ್ಧಾರ ಮಾಡೋದು ಮೇಲೊಬ್ಬ ಇದ್ದಾನೆ.
ಅವನಿಗೆ ಭಯ ಪಡ್ಬೇಕು. ಫಸ್ಟು ತಂದೆ ತಾಯಿಗೆ ಭಯ ಪಡಬೇಕು, ಎರಡನೇದು ಭಗವಂತನಿಗೆ ಭಯ ಪಡ್ಬೇಕು. ಭಗವಂತ ಮಲಗಿದಾನಿಲ್ಲಿ, ಭಗವಂತ ನಾವ್ ಯಾರೂ ನೋಡಿಲ್ಲ, ಭಗವಂತ ಇದಾನೆ ಅಂತ ನಾವು ನಂಬಿಕೆಯಿಂದ ನಾವು ಸಾಗುತ್ತಾ ಇದ್ವಿ ಹೊರತು ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಹೋಗ್ಬೇಕು ಅನ್ನೋ ಮನೋಭಾವನ ಇಟ್ಕೊಂಡು ನಾವೆಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ. ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಇಲ್ಲಿ ಬಂದು 2 ಮಾತು ಮಾತಾಡಿದ್ದಕ್ಕೆ ನಿಜವಾಗ್ಲೂ ಎಲ್ಲ ಒಂದ್ ದಾರಿಯಲ್ಲಿ ಹೋಗೋಣ ಅಂತ. ಇನ್ನು ಭಗವಂತನ ಆಶೀರ್ವಾದ ವಿಶೇಷವಾಗಿ ಈ ಕಮಿಟಿ ಏನ್ ಯುವಕರಿದ್ದಾರೆ, ಶಾಮೀರ್ ಮೊಹಲ್ಲಾ ಮತ್ತೆ ಜಹಾಂಗೀರ್ ಮೊಹಲ್ಲಾದಾಗ ಯುವಕರು, ಯುವ ಮಿತ್ರರು ಎಲ್ಲ ಒಂದು ದಾರಿಯಲ್ಲಿ ಸಾಗೋಣ. ಎಲ್ಲರಿಗೂ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ. ಹಜರತ್ ಶಾಮೀರ್ ಒಲಿಯ ಹಜರತ್ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಎಲ್ಲರಿಗೂ ಹೇಳ್ತಾ, ಇವತ್ತು ನನಗೆ ಈ 1-2 ಮಾತನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟ ಈ ದರ್ಗಾದ ಕಮಿಟಿ ಎಲ್ಲ ಸದಸ್ಯರು, ಯುವ ಮಿತ್ರರು, ಶಾಮೀರ್ ಮೊಹಲ್ಲಾದ ಎಲ್ಲಾ ನಿವಾಸಿಗಳಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇನ್ನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ.